ಮಾನ್ಯ ಉಚ್ಚಾರಣೆಯಲ್ಲಿ ಈ ಪ್ರಕರಣ ಸಿಬಿಐ ವಹಿಸಿ ಅಂತೇಳಿ ನಾವು ಅರ್ಜಿಯನ್ನು ಸಲ್ಲಿಸಿರೋದು. ಅದು ಆದರೆ ನಮಗೆ ಪ್ರಾರಂಭದಲ್ಲಿ ಕೂಡ ಅನುಮಾನ ಇದ್ದರೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಲೋಕಾಯುಕ್ತ ಸಂಸ್ಥೆ ನಂಬಿಕೆಯನ್ನು ಇಟ್ಕೊಂಡು ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಆ ಮಾನ್ಯ ಉಚ್ಚಾರಣೆ ನಂಬಿಕೆಗೆ ಕೂಡ ಇವರು ದ್ರೋಹ ಬಗ್ದಿದ್ದಾರೆ. ಅಂದರೆ ತನಿಖಾರಿಗೆ ಒಬ್ಬ IPS ಅಧಿಕಾರಿಗೆ ಒಂದು ತನಿಖೆ ಅಂದರೆ ಏನು, ಯಾವ ಸಾಕ್ಷ್ಯಗಳನ್ನು ಆರೋಪಪೂರ್ವಕವಾಗಿ ಪರಿಗಣಿಸಬೇಕು ಮತ್ತು ಅಂತಿಮ ವರದಿ ಅಂದ್ರೇನು ಗೊತ್ತಿಲ್ಲ. ನೀವು ದಯವಿಟ್ಟು ಯಾವುದೇ ಒಬ್ಬ ತಜ್ಞ ವಕೀಲರನ್ನು ಸಂಪರ್ಕ ಮಾಡಿ ಮಾಹಿತಿ ಕೇಳಿ. ಅಂತಿಮ ವರದಿ ಅಂತ ಯಾವಾಗ ಅನ್ಸ್ಕೊಳುತ್ತೆ ಅಂತಂದರೆ ಎಲ್ಲ ತನಿಖೆ ಪ್ರಕ್ರಿಯೆ ಮುಗಿದು ಇನ್ನು ಯಾವುದೇ ತನಿಖೆ ಬಾಕಿ ಇಲ್ಲ ಅಂತ ಕಂಡು ಬಂದಾಗ ಅಷ್ಟೇ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇಲ್ಲಿ ನನಗೆ ಕೊಟ್ಟರೆ ನೋಟಿಸ್ ಸ್ಪಷ್ಟವಾಗಿ ಹೇಳ್ತಾರೆ 50-51 ಸಂಬಂಧಪಟ್ಟ ತನಿಖೆಯನ್ನು ಮುಂದುವರಿಸಿ ಅಂತೇಳಿ. ಅಂದರೆ ತನಿಖೆ ಪೂರ್ಣಗೊಂಡಿಲ್ಲ, ಸ್ಪಷ್ಟವಾಗೋದಾಯಿತು. ಮತ್ತು ಇದಕ್ಕೆ ಪೂರಕವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಅಂತಿಮ ವರದಿ ಅಂದರೆ ಏನು, ಅಂತಿಮ ವರದಿ ಯಾವ ಸಲ್ಲಿಸಬೇಕು ಅಂತ ಹೇಳುತ್ತೆ. ಇದೆಲ್ಲವನ್ನು ಉಲ್ಲಂಘನೆ ಮಾಡಿ ಸರ್ವಾಧಿಕಾರಿಗಳ ರೀತಿಯಲ್ಲಿ ನಡ್ಕೊಂಡು ಸಿದ್ದರಾಮಯ್ಯ ಅವ್ರನ್ನ ಮತ್ತು ಅವ್ರ ಕುಟುಂಬದ ರಕ್ಷಣೆ ಮಾಡೋಕ್ಕೋಸ್ಕರ ತಮ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಂಡಂತಹ ಲೋಕಾಯುಕ್ತ ಅಧಿಕಾರಿಗಳು ಈ ವರದಿಯನ್ನು ಸಲ್ಲಿಸಾದರೆ ಇದರಿಂದ ನಾನೇನು ಎದೆಗೊಂದಲ್ಲ. ನಾನು ಈಗಾಗಲೇ ನಿರೀಕ್ಷೆ ಮಾಡಿದಂಥ ಒಂದು ಘಟನೆ ಅಷ್ಟೇ, ಏನು ಅನಿರೀಕ್ಷಿತ ಏನಲ್ಲ. ಹಾಗಾಗಿ ಇದಕ್ಕೆಲ್ಲ ಆಗಲೇ ನಾನು ಮಾನಸಿಕವಾಗಿ ಸಾಕ್ಷಣ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಮತ್ತು ಎಲ್ಲ ಸಾಕ್ಷಣ ಇಟ್ಕೊಂಡಿದ್ದೀನಿ. ಇದೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ನನ್ನ ಆರೋಪವನ್ನು ಸಾಬೀತುಪಡಿಸಿ ಎಲ್ಲ ತಪ್ಪಿಸಲು ಶಿಕ್ಷೆಯನ್ನು ಕೊಡಿಸ್ತೀನಿ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದು. ತಾವು ಯಾವ ರೀತಿಯಾಗಿ ಸಾಬೀತನ್ನು ಪಡಿಸ್ತೀರಿ? ಯಾಕಂದರೆ ಈಗಾಗಲೇ ಲೋಕಾಯುಕ್ತ ತನಿಖೆ ಮಾಡಿ ಆ ತನಿಖೆಯ ವರದಿಯಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ಒಂದು ವರದಿಯನ್ನು ಕೊಡ್ತೇವೆ ಅಂತೇಳಿ. ಅಂದರೆ ಇದು ತನಿಖೆಗೆ ಹರವಲ್ಲದ ಪ್ರಕರಣ ಅನ್ನೋ ರೀತಿಯಾದಂಥದ್ದು ವರದಿ ಇದೆ ಸರ್. ಕಾಮಾಲೆ ಕಣ್ಣಿದವನು ಲೋಕಲ್ ಅಳದೆ ಅಂತಲೇ ಹೇಳ್ತಾರೆ. ಹಂಗೆ ಈ ಅವಿವೇಕಿ ಅಧಿಕಾರಿಗಳಿಗೆ ಅದು ಸಾಕ್ಷಿಗಳ ಕೊರತೆ ಅಂತ ಹೇಳುತ್ತೆ. ನಾನು ಒಂದೇ ಒಂದು ಹೇಳಿದೆ ಸರ್, ನಾನು ಆಗಲಿಂದ ಒಂದೇ ಒಂದು ದಾಖಲೆ ಸ್ಪಷ್ಟವಾಗಿ ಇದು ಮಾಡ್ತಾಯಿದ್ದೀನಿ, ಸವಾಲಾಗ್ತಿದ್ದೀನಿ. ಮುಖ್ಯಮಂತ್ರಿನಾಗಲಿ ತನಿಖಾಧಿಕಾರಿ ಯಾರೇ ಆಗಲಿ ಶ್ರೀಮತಿ ಪಾರ್ವತಿಯರಿಗೆ ಮಂಜೂರಾತಿ ಮಾಡತಕ್ಕಂಥ ಆದೇಶದಲ್ಲಿ 2015 ಅಧಿಸೂಚನೆ ಉಲ್ಲೇಖ ಇದೆಯಾ ಇಲ್ವಾ? ಆ ಅಧಿಸೂಚನೆ ಪ್ರಕಾರ 50-51 ನಿವೇಶನ ಮಂಜೂರಾತಿ ಮಾಡಿದಂಥ ಸ್ಪಷ್ಟ ಉಲ್ಲೇಖ ಇದೆಯಾ ಇಲ್ವಾ? ಆ ಅಧಿಸೂಚನೆಯಲ್ಲಿ 50-51 ನಿವೇಶನ ಕೊಡಬೇಕು ಅಂತೇಳಿ ಏನಾದ್ರು ಉಲ್ಲೇಖ ಇದೆಯಾ? ನೀವು ಅದನ್ನು ತೋರಿಸ್ಬಿಡಿ ಸಾಕು. ನಾನು ಓಡಾಡ ನಿಲ್ಲಿಸೋದಷ್ಟೆಲ್ಲ ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತೇನಿಲ್ಲ ಸರ್. ಈ ಒಂದು ಸವಾಲಿಗೆ ಉತ್ತರ ಕೊಡೋದು ಯೋಗ್ಯತೆ ಇಲ್ಲ ಅವರಿಗೆ. ನನ್ನ ಆರೋಪ ಸುಳ್ಳು ಅಂತ ಹೇಳ್ತಾರೆ ಅಂದರೆ ಇವ್ರಿಗೆ ಏನು ಹೇಳಬೇಕು? ನಾಚಿಕೆ ಆಗಬೇಕು IPS ಅಧಿಕಾರಿಗಳಿಗೆ. ಇದಕ್ಕೋಸ್ಕರ ಇವರು IPS ಓದಬೇಕಾ? ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ SLC ಓದಿರೋಂಥ ವ್ಯಕ್ತಿ ನಾನು ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ, ಅವ್ರಿಗೆ ಸ್ಪಷ್ಟವಾಗಿ ಉತ್ತರ ಕೊಡೋಕ್ಕೆ ಒಂದು ಯೋಗ್ಯತೆ ಇಲ್ಲ ಅಂತಂದರೆ ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ. ಇನ್ನು ಚಾಲೆಂಜ್ ಆಗಿ ತಗೋತೀರಾ ತಾವು ಅಂತ? ಖಂಡಿತ ಅಲ್ಲ ಸರ್, ಇದು ಸವಾಲು, ನನ್ನ ಜೀವನದ ಪ್ರಮುಖ ಸವಾಲಿದು. ನಾನು ಈ ಆರೋಪನ ಸಾಬೀತುಪಡಿಸ್ತೀನಿ. ಈ IPS ಅಧಿಕಾರಿಗಳು ಇಂಥ ಭ್ರಷ್ಟಾಚಾರ ಎಲ್ಲ IPS ಅಧಿಕಾರಿಗಳಲ್ಲ, ಸಾಕಷ್ಟು ಒಳ್ಳೆಯ. ನನಗೆ ಭಾಳ ನೋವಾದಾಗ್ತಾನೆ ಅಂದರೆ ಲೋಕಾಯುಕ್ತ SP ಮೇಲಾಗಲಿ IGP ಮೇಲೆ ನಂಬಿಕೆ ಇರಲಿಲ್ಲ. ಯಾಕೆಂದರೆ IGP ಏನು ಸುಬ್ರಹ್ಮಣ್ಯೇಶ್ವರ ರಾವ್ ಇದ್ದಾರೆ, ಅವರು ಮೈಸೂರಿದ್ದಂಥ ಸಂದರ್ಭದಲ್ಲಿ ಮರಗಳನ್ನು ಕಳ್ತನ ಮಾಡಿದಂಥ ವ್ಯಕ್ತಿ, ಅವ್ರ ಮೇಲೆ ನಂಬಿಕೆ ಇರಲ್ಲ. ಆದರೆ ನನಗೆ ಮನೀಶ್ ಕರ್ಬೇಕಂತ ಭಾಳ ನಂಬಿಕೆ ಆಯಿತು. ಅವರು ನಿಜಾಲು ಅವರು ಈ ಪ್ರಕರಣ ನ್ಯಾಯ ಕೊಡ್ತಾರೆ ಅಂತ ಕೂಡ ಒಂದಷ್ಟು ನಂಬಿಕೆ ಇಟ್ಕೊಂಡಿದೆ. ಅವರು ಕೂಡ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ. ಆದರೆ ಇದಕ್ಕೆ ನಾನು ಎದೆಗೊಂದಲ್ಲ. ನಾನು ಆರೋಪನ ಸಾಬೀತುಪಡಿಸ್ತೀನಿ. ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ IPS ಅಂತ ಅಧಿಕಾರಿಗಳು ಕೂಡ ಹೇಗೆ ನಮ್ಮಂಥ ದೂರಿಗೆ ಒಂದು ಅನ್ಯಾಯ ಮಾಡ್ತಾರೆ, ಆರೋಪಿಗಳನ್ನ, ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡ್ತಾರೆ ಅನ್ನೋದನ್ನ ಸಾಬೀತುಪಡಿಸ್ತೀನಿ.